ಒಂದು ಮೊಟ್ಟೆ ಬನ್ನಿ ಮೇಡಮ್, ಬನ್ನಿ ಸರ್, ಬಿಸಿ ರೆಡಿ ಇದೆ, ಬನ್ನಿ. ಚಿಕನ್ ಲೆಗ್, ಲಾಲಿಪಾಪ್ ಎಲ್ಲ ಸಿಗುತ್ತೆ, ಬನ್ನಿ ಬನ್ನಿ ಮೇಡಮ್, ಬನ್ನಿ. ಹೊಸ್ಕೊಟ್ಟಿರೋ ಬಿರಿಯಾನಿ ಇದು, ಬನ್ನಿ 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 ಮೇಡಮ್. ಹಲೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮೈಸೂರಿಗೆ ಬಂದಿದ್ದೆ. ಮೈಸೂರಲ್ಲಿ ಆಹಾರ ಮೇಳ ನಡೀತಾ ಇದೆ ಯುವರಾಜಸ್ ಗ್ರೌಂಡ್ ಅಲ್ಲಿ. ಇದು ಬ್ಯಾಂಬೂ ಬಿರಿಯಾನಿ ಏನೋ ವಿಶೇಷ ಅನಿಸ್ತು, ಸೊ ಹಾಗಾಗಿ ಒಂದ್ಸಲ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ. ಹಲೋ ಸರ್, ನಮಸ್ಕಾರ. ನಮಸ್ತೆ ಮೇಡಮ್. ಸೊ ನಿಮ್ ಹೆಸರು? ಮೇಡಮ್ ಲೋಕೇಶ್ ಅಂತ. ಲೋಕೇಶ್ ಅಂತನಾ? ಸೊ ಇವರೇ ಬ್ಯಾಂಬೂ ಬಿರಿಯಾನಿ ಎಕ್ಸ್ಪರ್ಟ್. ಇವರೇ ನಮ್ಗೆ ಇವಾಗ ಹೇಳ್ಕೊಡ್ತಾ ಇದ್ದಾರೆ ಹೆಂಗ್ ಮಾಡೋದು ಅಂತ. ಸರ್, ಇದೇನು ಬ್ಯಾಂಬೂ ಬಿರಿಯಾನಿ ಅಂದ್ರೆ? ಮೇಡಮ್ ಬ್ಯಾಂಬೂ ಬಿರಿಯಾನಿ ಅಂತಂದ್ರೆ ಮೇಡಮ್ ಬೊಂಬುಗಳಲ್ಲಿ ಚಿಕನ್ ಅನ್ನ ಬೇಯಿಸಿ ಇದರಲ್ಲಿ ನ್ಯಾಚುರಲ್ ಆಗಿ ಸರ್ವ್ ಮಾಡ್ತಕ್ಕಂತ ಒಂದು ವಿಧಾನ ಮೇಡಮ್. ಅದು ಆಗಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತನೆಲ್ಲ ಕಾಡಲ್ಲಿ ಪಾತ್ರೆಗಳು, ಸ್ಟವ್, ಬೆಂಕಿ ಏನಿರ್ಲಿಲ್ಲ. ಹಾಗಾಗಿ ಬರೀ ಬೆಂಕಿಯಲ್ಲಿ ಆ ಬೊಂಬಲ್ಲಿ ಬೇಯಿಸ್ಕೊಂಡು ತಿಂತಾ ಇದ್ರಿ ಮೇಡಮ್. ಆ ಒಂದು ರೂಢಿಯನ್ನು ನಾವು ಸಾಂಪ್ರದಾಯಿಕವಾಗಿ ಆಗದ ಬೆಳೆಸ್ಕೊಂಡ್ ಬಂದಿದ್ದೀವಿ. ಅದನ್ನೆಲ್ಲ ನಮ್ಮ ಸಾಂಪ್ರದಾಯಿಕವಾಗಿ ಬರ್ತದೆ ಮೇಡಮ್, ಇದು ಪಾರಂಪರಿಕವಾಗಿ. ನೀವ್ ಎಲ್ಲಿ ಅವರು? ಮೇಡಮ್ ನಾವು ಹುಣಸೂರು ಮೇಡಮ್. ಹುಣಸೂರ? ಸೊ ಬ್ಯಾಂಬೂ ಬಿರಿಯಾನಿ ಅಂದ್ರೆ ನೀವು ಮುಂಚೆಯಿಂದ ಎಷ್ಟು ವರ್ಷದಿಂದ ಮಾಡ್ತೀವಿ ಮೇಡಮ್? ನಾವು 15-20 ವರ್ಷ ನಮ್ಮ ತಾತ ಮುತ್ತಾತ ಮಾಡ್ತಾ ಇದೀವಿ. ಆದ್ರೆ ದಸರಾ ಸ್ಟಾರ್ಟ್ ಆದ್ಮೇಲೆ ಆಹಾರ ಮೇಳ ಬಂದ್ಮೇಲೆ ಇದನ್ನು ಕೂಡ ರುಚಿಯಾಗಿ ಕೊಡ್ಬೇಕು ನಮ್ಮ ಜನಗಳಿಗೆ, ಎಲ್ಲರೂ ಗೊತ್ತಾಗ್ಲಿ ಅಂತ ಮೇಡಮ್ ನಾವು ಮಾಡ್ತಾ ಇದೀವಿ. ಸೊ ಏನೇನ್ ಮಾಡ್ತೀರಾ ಅಂತ ಹೇಳ್ತೀರಾ ಮೇಡಮ್? ನಾವು ಪ್ರೋಸೆಸ್ ಹೆಂಗ್ ಮಾಡ್ತೀರಾ ಅಂತ? ಮೇಡಮ್ ಬೊಂಬುಗಳನ್ನ ತಗೋಬರ್ತೀವಿ ನಾವು, ಮತ್ತೆ ಚಿಕನ್ ತಗೋಬರ್ತೀವಿ. ನಾಟಿ ಕೋಳಿ ಚಿಕನ್ ಮತ್ತೆ ನಾರ್ಮಲ್ ಕೋಳಿ ಚಿಕನ್ ಎರಡು ಇರುತ್ತೆ. ಮತ್ತೆ ಮನೆಗಳಲ್ಲಿ ಸಿದ್ಧತೆ ಮಾಡಿರ್ತಕ್ಕಂಥ ಮಸಾಲಾ ಪದಾರ್ಥಗಳನ್ನ ನಾವೇ ತಯಾರು ಮಾಡ್ತೀವಿ ಮೇಡಮ್. ಎಲ್ಲ ಕೂಡ ನಿಮ್ಗೆ ತೋರಿಸ್ತೀವಿ. ಪ್ರತಿಯೊಂದು ಕೂಡ ನಾವೇ ತಯಾರು ಮಾಡ್ತಕ್ಕಂಥದ್ದು, ಅಂಗಡಿನ ಕೂಡ ಏನು ಕೊಡ್ಕೊಳ್ಳಲ್ಲ. ಎಲ್ಲಾ ಮಸಾಲೆ ಪದಾರ್ಥಗಳನ್ನ ನಾವೇ ತಯಾರು ಮಾಡಿ ಚಿಕನ್ಗೆ ಮಸಾಲೆ ಪದಾರ್ಥಗಳನ್ನ ಹಾಕಿ ಬೊಂಬುಗಳಿಗೆ ಹಾಕಿ ಬೊಂಬುಗಳನ್ನ ನೇರವಾಗಿ ಸುಡ್ತೀವಿ ಮೇಡಮ್. ನಾವು ಅದನ್ನ ಸುಟ್ಟಾಗ ಒಳಗಡೆ ರಸ ಬಿಡುತ್ತೆ ಮೇಡಮ್. ಆ ರಸನೇ ಟೇಸ್ಟ್ ಮೇಡಮ್. ಬೊಂಬಲ್ಲಿ ಚಿಕನ್ ಮತ್ತೆ ರೈಸ್ ಎಲ್ಲ ಹಾಕಿ ಬೇಯಿಸ್ತೀವಿ ಮೇಡಮ್. ನಾವು ಸೌದೆ ಒಲೆಯಲ್ಲಿ ಬೇಯಿಸ್ತೀವಿ. ಕೆಲವೊಂದ್ರಲ್ಲಿ ನಾಟಿ ಕೋಳಿ ಇರುತ್ತೆ, ಕೆಲವೊಂದ್ರಲ್ಲಿ ನಾರ್ಮಲ್ ಕೋಳಿ ಇರುತ್ತೆ, ಕೆಲವೊಂದ್ರಲ್ಲಿ ರೈಸ್ ಇರುತ್ತೆ ಮೇಡಮ್. ಎಲ್ಲವನ್ನ ಬೇಯಿಸಿ ಕೊನೆಗೆ ಬೆಂದಾದ್ಮೇಲೆ ಮಿನಿಮಮ್ ಅಂದ್ರೆ 2 ಗಂಟೆ 3 ಗಂಟೆ ಬೇಯಬೇಕು ಮೇಡಮ್. ಅದು ಅಷ್ಟೊಂದು ಬೇಯಬೇಕು. ಬೆಳಿಗ್ಗೆಯಿಂದ ಬೇಯಿಸ್ತಾನೆ ಇದೀವಿ. ಅದ್ ಬೆಂದಾದ್ಮೇಲೆ ರಸ ಬಿಡುತ್ತೆ. ನಾವ್ ಹೆಂಗೆ ಹೋಟೆಲ್ ಟೇಸ್ಟಿಂಗ್ ಪೌಡರ್ ಹಾಕ್ತಾರೋ ನಮ್ಮನ್ನ ರಸನೇ ಟೇಸ್ಟಿಂಗ್ ಪೌಡರ್, ನ್ಯಾಚುರಲ್ ಬರ್ತಕ್ಕಂಥ ಟೇಸ್ಟಿಂಗ್ ಪೌಡರ್ ಅದು. ಅದು ಬೆಂದಾದ್ಮೇಲೆ ಮೇಡಮ್ ಈ ತರ ಬೊಂಬನ ಹೊಡಿತೀವಿ. ಬೊಂಬನ ಹೊಡೆದು ನೇರವಾಗಿ ಅದನ್ನ ನಮ್ಮ ಕಸ್ಟಮರ್ಸ್ಗೆ ಸರ್ವ್ ಮಾಡ್ತೀವಿ ಮೇಡಮ್. ತುಂಬಾ ಬಿಸಿ ಇರುತ್ತೆ ಮೇಡಮ್. ಅದು ಹಾರ್ಡ್ ವರ್ಕ್ ಇದು. ಒಂದು ಬೊಂಬಿಗೆ ಹಾಕ್ಬೇಕು ಅಂದ್ರೆ ಮೇಡಮ್, ಇಲ್ಲ ಅಂದ್ರೂ ಕೂಡ ಒಂದು 5-6 ಸಲ ತೊಳೆಬೇಕು ಮೇಡಮ್. ಬೊಂಬುಗಳು ನೋಡಿ ಮೇಡಮ್, ಅಲ್ಲಿ ಬೊಂಬೆಲ್ಲ ತೊಳೆದು ನೀಟಾಗಿ ರೆಡಿ ಮಾಡಿ ಒಂದು ಚೂರು ಕೊಳೆ ಇರಬಾರ್ದು, ಒಂದು ಚೂರು ಕೂಡ ಇರಬಾರ್ದು ಅದರಲ್ಲಿ. ಅಷ್ಟರ ಮಟ್ಟಿಗೆ ನಾವು ವಾಶ್ ಮಾಡ್ತೀವಿ ಮೇಡಮ್. ಅದನ್ನ ಇದು ಚಿಕನ್ ಬೇಯಿಸ್ಕೊಂಡಿದ್ದೀವಿ. ಚಿಕನ್ ಬೇಯಿಸಿದ್ವಿ ಮೇಡಮ್. ಇದನ್ನ ತಗೊಂಡೋಗಿ ಮೇಡಮ್ ಅಲ್ಲಿಗೆ ಹಾಕ್ತಿದ್ವಿ ನಾವು. ಬಿಸಿ ಬಿಸಿಯಾಗಿ ಮೇಡಮ್ ಕಸ್ಟಮರ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಈಗ ಸರ್ವ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಮೇಡಮ್. ಸರ್ವ್ ಮಾಡೋಕ್ಕಿಂತ ಮುಂಚೆ ಮೇಡಮ್ ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ, ಒಂದು ಬೊಂಬನ್ನ ಇಲ್ಲ ಅಂದ್ರೂ ಕೂಡ 3-4 ಸಲ ತೊಳಿಬೇಕು ಮೇಡಮ್. ನೀವು ನೋಡ್ಬೋದು ಬೊಂಬುಗಳನ್ನ ಸ್ಟಾಕ್ ಮಾಡಿದೀವಿ. ಹೇಳ್ತಾರೆ ಬೊಂಬುಗಳು ಎಲ್ಲಿಂದ ತರ್ತೀರ ಅಂತ. ನಮ್ ದಿನಕ್ಕೆ 20 ಬೊಂಬ್ ಬೇಕು ಮೇಡಮ್. ಪ್ರತಿದಿನ 20 ಬೊಂಬ್ ಬೇಕು. ಒಂದು ಬೊಂಬನ್ನ ವಾಶ್ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ ಅಂತ 1/4 ಗಂಟೆ ಬೇಕು ಮೇಡಮ್. ಅಷ್ಟೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಆ ಪೌಡರ್ ಎಲ್ಲ ತೆಗೆದು ಮತ್ತೆ ಸಿವರೆಲ್ಲ ತೆಗೆದು ಅಷ್ಟು ನೀಟಾಗಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಮೇಡಮ್. ಅಕ್ಕಿ ಬಳಸೋದು ದಾವತ್ ಮೇಡಮ್. ಅಕ್ಕಿ 2400 ರೂಪಾಯಿ ಅಕ್ಕಿ ಬಳಸ್ತೀವಿ. ಸನ್ಪೂರ್ ಬಳಸ್ತೀವಿ. ಪಾಮ್ ಆಯಿಲ್ ಅವೆಲ್ಲ ಬಳಸಲ್ಲ ಮೇಡಮ್. ಯಾಕೆಂದ್ರೆ ನಮಗೆ ಬರ್ತಕ್ಕಂಥ ಕಸ್ಟಮರ್ ಖುಷಿ ಪಡ್ಬೇಕು. ಇವಾಗ ಬಂದಿರ್ತಕ್ಕಂಥ ಕಸ್ಟಮರ್ ಮತ್ತೆ ಹುಡುಕ ನಾಳೆ ಬರ್ತಾರೆ. ಅಷ್ಟು ಟೇಸ್ಟ್ಫುಲ್ ಆಗಿ ಕೊಡ್ತಾ ಇದೀವಿ, ನ್ಯಾಚುರಲ್ ಆಗಿ ಕೊಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ ಮೇಡಮ್. ಟೇಸ್ಟ್ ಮಾಡಿ ನೀವು ಒಂದ್ಸಲ. ಆ ಬ್ಯಾಂಬೂ ಒಳಗಡೆ ಒಂದು 80% ಏನಾದ್ರು ಮೇಡಮ್ ಅವ್ರು ಇಲ್ಲಿದ್ದಾರಾ? 50% ಆಯ್ತು, ರೆಡಿಯಾಗಿದೆ ಸರ್. ನಾಟಿ ನಾರ್ಮಲ್ 2 ರೆಡಿಯಾಗಿದೆ. ನಾಟಿ ನಾರ್ಮಲ್ 2 ರೆಡಿಯಾಗಿದೆ. ಮತ್ತೆ ಪುನಃ ಮಿಕ್ಕಿದ್ದು 50%, 20. ವಿದ್ಯೆ ಗೊತ್ತಿಲ್ಲ ಓಕೆ. ಯಾವ್ದಕ್ಕೆ ಹಾಕೋದು ಅದನ್ನ ಇದಕ್ಕೆ ಹಾಕ್ತೀರಾ? ಹಿಂಗ ಹಾಕ್ಬಿಡ್ತೀರಾ? ಓಕೆ. ತುಪ್ಪ, ಕಸೂರಿ ಮೇಥಿ, ಮಸಾಲೆ ಎಲ್ಲ ನಾವು ಇಂಗ್ರೀಡಿಯೆಂಟ್ಸ್ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಇಲ್ಲೇ ಇದೆ. ಇಲ್ಲಿದೆ. ಸ್ವಲ್ಪ ಪೀಸು, ಸ್ವಲ್ಪ ರೈಸ್. ಆ ಬಕೆಟ್ ಕೈಯಲ್ಲಿ ಇಟ್ಕೊಬಿಡಿ ನೀವು. ಆ ಬಕೆಟ್
ಮಸಾಲೆ ಜೊತೆಲಿ ಮಿಕ್ಸಲ್ಲಿ ಹಾಕೊಳ್ಳೋದು. ಅಳತೆಗೆ ತಕ್ಕಷ್ಟು ನೀರು ಹಾಕಬೇಕು. ಸೇಮ್ ಕುಕ್ಕರಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಕುಕ್ಕರ್ ತರನೇ ಇದು ಯೂಸ್ ಮಾಡೋದು. ಬಿಸಿಲು ಹೊಡಿತು ಮೇಡಮ್ ಅದು. ಇದರಲ್ಲಿರೋ ಏರ್ ಆಗುತ್ತೆ, ಟೇಸ್ಟ್ ಚೇಂಜ್ ಮಾಡಿ ಮತ್ತೆ ಏರ್ ಆಗಿಲ್ಲ ಅಂತ ಬ್ಲಾಸ್ಟ್ ಆಗ್ಬಿಡುತ್ತೆ ಅದು. ಕಷ್ಟ ಆಗ್ಬಿಡುತ್ತೆ ಮೇಡಮ್ ಅದು ಏರ್ ಆಗ್ಬೇಕು ಅಂದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ ಅದು. ಇದೇ ಎಲೆ ಹಾಕಿ ಟೈಟ್ ಆಗಿ ಮಿಕ್ಸ್ ಮಾಡಿ ಇದೇ ಎಲೆ ಹಾಕ್ಬೇಕಾ? ಇದೇ ಎಲೆ ಹಾಕ್ಬೇಕು. ಈ ಎಲೆ ಹೆಸರು ಏನಂದ್ರೆ ಮುತ್ತಿಗೆ ಎಲೆ ಅಂತ ಮಾಮೂಲಿ ನಾವು ಇದು ಮಾಡ್ತೀವಲ್ಲ, ಊಟ ಮಾಡ್ತೀವಲ್ಲ ಎಲೆ ಅದು ಗ್ಯಾಪ್ ಇರಬೇಕು. ಹಸಿ ಎಲೆ. ಇದ್ರೆ ಫುಲ್ ಇದನ್ನ ತೊಳ್ಕೊಬೋದು. ಗ್ಯಾಪ್ ಇರಬೇಕು. ಎರಡು ಇದರ ಗ್ಯಾಪ್ ಇರಬೇಕು. ಹಾಕೀಗ ಸಾಕು 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 ಅಂದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ ಅದು. ಬೆಂಕಿ ಬೆಂಕಿ ಹಾಕು ಬೆಂಕಿ ಹಾಕು ಬೆಂಕಿ ಹಾಕಿ ಸ್ವಲ್ಪ ಬೆಂಕಿ ಹಾಕಿ 3 ಗಂಟೆ ಬೇಯಬೇಕು. 3 ಗಂಟೆ ಬೆಂದಾಗ ಅದು 3 hours ಬೇಯಬೇಕು. 3 hours ಬೇಕು ಮೇಡಮ್ ಅದು. ಅದಕ್ಕೆ ನಾವು 24 hours ಬೇಯಿಸ್ತಾನೆ ಇರ್ತೀವಿ. ಕಸ್ಟಮರ್ ಬಂದ ತಕ್ಷಣ ನಾವು ಬರ್ತೀವಿ, ಮತ್ತೆ ಫಿಲ್ ಮಾಡಾಕ್ತಿವಿ. ಕಸ್ಟಮರ್ ಇವ್ರ ಅದೇ ಕೆಲಸ. ತಂತಿ ಕಟ್ಟಿದ್ರೆ ನಾಟಿ, ತಂತಿ ಕಟ್ಟಿದ್ರೆ ಅಂತಂದ್ರೆ ನಾರ್ಮಲ್, ಬೀಟ್ರೆ ಹಾಕಿದ್ರೆ ರೈಸ್. ನೋಡಿ ಇದೆಲ್ಲ ರೈಸ್. ಈ ತರ ಬಿರುಟೆ ಇರೋದು ರೈಸ್. ಇದೆಲ್ಲ ರೈಸ್ ಇದು. ಇದೆಲ್ಲ ಬರೀ ಅವೆಲ್ಲ ಇದು ಇದು ಚಿಕ್ಕ ಇದು ನಾರ್ಮಲ್, ಇದು ನಾಟಿ. ಈ ತರ ತಂತಿದ್ರೆ ಅದು ನಮ್ ಕೋಡ್. ನಮ್ಗೆ ಅವ್ರು ಯಾರು ಕೇಳ್ತಾರೆ ಅದನ್ನ ತಗೊಂಡ್ ಕೊಡ್ಬೋದು ಅಂತ. ಇಲ್ಲಾಂದ್ರೆ ನಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಯಾವ್ದು ನಮಗೆ ಗೊತ್ತಾಗಲ್ಲ. ಹಾಗಾಗಿ ಅವೆಲ್ಲ ಕೋಡನ್ನ ಇಟ್ಕೊಂಡಿರ್ತೀವಿ. ಯಾರ್ಯಾರು ಈ ಮೈಸೂರು ದಸರಾಗೆ ಬಂದಿದ್ದೀರಾ, ಒಂದು ಸಲ ಈ ಆಹಾರ ಮೇಳಕ್ಕೆ ಬಂದು ಈ ಬ್ಯಾಂಬೂ ಬಿರಿಯಾನಿನ ಒಂದ್ಸಲಿ ಟೇಸ್ಟ್ ಮಾಡಿ. ತುಂಬ ಅಲ್ಟಿಮೇಟ್ ಆಗಿ ತುಂಬ ಚೆನ್ನಾಗಿದೆ. ಮಾತ್ರ ಯಾವುದೇ ಕಾರಣಕ್ಕೂ ಯಾವ ಒಂದು ಉಪ್ಪು ಖಾರ ಅನ್ನೋಂಗಿಲ್ಲ, ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ. ತುಂಬ ನ್ಯಾಚುರಲ್ ಆಗಿದೆ. ಒಂದೊಂದ್ಸಲಿ ಟೇಸ್ಟ್ ಮಾಡಿ. ಸೂಪರ್ ಆಗಿದೆಯಾ? ಆಹಾರ ಮೇಳಕ್ಕೆ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ತುಂಬ ಚಂದ. ಇದು ನಾಟಿ ನಲ್ಲಿ ಬಿಸಿಯಾಗಿ ಇವಾಗ ಮಾಡಿದ್ದಾರೆ. ಇದು ಬ್ಯಾಂಬೂ ಬಿರಿಯಾನಿ ಅವ್ರದ್ದೇನೆ, ನನ್ನ ಫೇವ್ರೆಟ್ ಆಕ್ಚುಲಿ. ಒಂದ್ಸಲ ಮೈಸೂರು ದಸರಾಗೆ ಯಾರ್ಯಾರು ಬಂದಿದ್ದೀರಾ ದಯವಿಟ್ಟು ಇಲ್ಲಿ ಬನ್ನಿ, ಒಂದ್ಸಲ ಟೇಸ್ಟ್ ಮಾಡಿ. ಸೂಪರ್ ಆಗಿದೆ. ಈ ನಾಟಿ ಸ್ಟೈಲ್ ಕ್ರ್ಯಾಬ್ ಎಲ್ಲೂ ಸಿಗಲ್ಲ. ಪ್ರತಿ ವರ್ಷ ಅಂತ ಈ ವರ್ಷನೂ ಕೂಡ ನಮ್ಮ ಒಂದು ಆಹಾರ ಮೇಳದಲ್ಲಿ ನಮ್ಮ ಒಂದು ಬೊಂಬು ಬಿರಿಯಾನಿ ತಯಾರಾಗ್ತಾ ಇದೆ. ದಯಮಾಡಿ ಎಲ್ಲ ನಾಡಿನ ಪ್ರಜೆಗಳು, ಸಾರ್ವಜನಿಕರು ಹಾಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಬೊಂಬು ಬಿರಿಯಾನಿನ ಸೇವನೆ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ಕೊತಾ ಇದ್ದೇವೆ. ತುಂಬಾ ರುಚಿಯಾಗಿರ್ತಕ್ಕಂಥ ಒಂದು ಬಿರಿಯಾನಿ ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ನಿಮಗೋಸ್ಕರ ಮಾಡ್ತಕ್ಕಂಥ ಆಹಾರ ಮೇಳದಲ್ಲಿ ಎಲ್ಲರೂ ಬಂದು ಈ ಒಂದು ಬೊಂಬು ಬಿರಿಯಾನಿಯನ್ನ ತಿನ್ನಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಎಲ್ರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನ ಮಾಡಲಿ. ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಕಡೆಯಿಂದ. ಏನಾದರೂ ಬ್ಯಾಂಬೂ ಬಿರಿಯಾನಿ ಸರ್ವಿಸ್ ಬೇಕು ಅಂದರೆ ನಾವು ಮಾಡ್ಕೊಡೋಕ್ಕೆ ತಯಾರಿದ್ದೀವಿ. ಸ್ಕ್ರೀನಲ್ಲಿ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡಿಕೊಡ್ತೀವಿ.